ಪ್ರಧಾನಮಂತ್ರಿಗಳ ಜನೌಷಧಿ ಕೇಂದ್ರವನ್ನು ಪ್ರದೀಪ್ ಅವರು, ವೇದಪ್ರಿಯ ಅವರು, ಅವ್ರ ಕುಟುಂಬಸ್ಥರು ಎಲ್ಲರೂ ಸೇರಿಕೊಂಡು ಇವತ್ತು ಪ್ರಧಾನಮಂತ್ರಿಗಳ ಜನೌಷಧ ನಾವು ಉದ್ಘಾಟನೆಯನ್ನು ಕೂಡ ಮಾಡಿ ಅಂತ ಸಂದರ್ಭದಲ್ಲಿ ಅನೇಕ ಮಂದಿ ಕಾರ್ಪೊರೇಟರ್ಗಳು, ಗೋವಿಂದರಾಜ್ ಅವರು, ಮೌತ್ಕರ್ ಶ್ರೀನಿವಾಸ್ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಾಗರಾಜ್ ಅವರು, ನೂರ್ ಬಾಷಾದವರು, ಪ್ರಮುಖರೆಲ್ಲರೂ ಕೂಡ ಬಂದು ಇವತ್ತು ಜನೌಷಧ ಕೇಂದ್ರವನ್ನು ಪ್ರದೀಪ್ ಅವರು ಮಾಲೀಕತ್ವದ ಜನೌಷಧ ಕೇಂದ್ರವನ್ನು ಮಳಿಗೆಯನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ನಾನು ಪ್ರದೀಪ್ ಅವರಿಗೆ ವಿಶೇಷವಾಗಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕಂದ್ರೆ ಈ ಕೌಲ್ ಬಜಾರ್ ಪ್ರದೇಶದಿಂದ ಬಹಳ ಬಡತನ ಇರುವಂತ ಪ್ರದೇಶ. ಎಲ್ಲ ಜಾತಿಯ ಜನರು, ಎಲ್ಲ ಧರ್ಮೀಯ ಜನರು, ಹಿಂದೂ ಮುಸಲ್ಮಾನರೆಲ್ಲರೂ ಕೂಡ ಒಂದು ಭಾವೈಕ್ಯತೆಗೆ ಸಂಕೇತವಾದಂತ ಈ ಭಾಗದಲ್ಲಿ ಇವತ್ತು ಜನೌಷಧ ಕೇಂದ್ರ ಆಗೋದ್ರಿಂದ ಇವತ್ತು ಅವರೆಲ್ಲರೂ ಕೂಡ ಒಂದು ಅಂದ್ರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋದ್ರಿಗಿನ ಅದು 100 ರೂಪಾಯಿ ಸಿಗಬೇಕಾದಂತ ಔಷಧ ಇಲ್ಲಿ 10 ರೂಪಾಯಿ ಸಿಗುತ್ತೆ. ಈ 10 ರೂಪಾಯಿ ಸಿಗಿದ್ರಿಗಿನ ಬಡವರಿಗೆ ಎಷ್ಟು ಸಂತೋಷ ಆಗ್ತದೆ ಅಂದ್ರಿಗಿನ ಇಲ್ಲಪ್ಪ ಜನೌಷಧ ಕೇಂದ್ರ ಪ್ರಧಾನಮಂತ್ರಿಗಳು ಇಟ್ಟಿದ್ದು ಸಾರ್ಥಕತೆ ಆಗ್ತು ಅನ್ನೋ ರೀತಿಯಲ್ಲಿ ಜನರು ಒಂದು ಸಂತೋಷ ಪಡಂತ ಕೆಲಸ ಮಾಡ್ತಾರ. ಹಂಗ ಇವತ್ತು ನಾನು ಪ್ರದೀಪ್ ಕುಟುಂಬಸ್ಥರಿಗೆ ವಿಶೇಷವಾಗಿ ಅವರ ಅಭಿನಂದನೆಗಳು ಸಲ್ಲಿಸ್ತೀನಿ ನಾನು. ಯಾಕಂದ್ರೆ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಜನೌಷಧಿ ಕೇಂದ್ರವನ್ನು ಇವತ್ತು ಪ್ರಾರಂಭ ಮಾಡಿದಾರ. ಅವರಿಗೆ ಒಳ್ಳೇದಾಗ್ಲಿ, ಈ ಭಾಗದ ಜನರು ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಸಂಪೂರ್ಣವಾದಂತಹ ಸಹಕಾರ ಬೆಂಬಲವನ್ನು ಈ ಜನೌಷಧಿ ಕೇಂದ್ರಕ್ಕೆ ಪ್ರದೀಪ್ ಅವರು ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.